ಹಾರಾಡು ಪ್ರೀತಿ ಹಕ್ಕಿಯು ನಾವೀಗ ಜೋಡಿ ಹಕ್ಕಿಯು. ಕಂಪ್ನಿ ಬಗ್ಗೆ ಚೆಕ್ ಮಾಡೋದೇ ಮರ್ತೋದೆ, ನಂದೇ ತಪ್ಪು. ಇದ್ರಾಗೆ ನಿಮ್ದೇನೂ ತೆಪ್ಪಿಲ್ಲ. ನೀವೇನೋ ಅಶೋಕಂಗೆ ಕೆಟ್ಟದ್ದು ಮಾಡಕ್ಕೆ ಹೋಲಿಲ್ವಲ್ಲ, ಯಾವನೋ ತೆಪ್ಪು ಮಾಡ್ರೆ ನೀವೇನು ಮಾಡೋಕ್ಕಾಯ್ತದೆ? ನಿಮ್ದೇನೂ ತೆಪ್ಪಿಲ್ಲ, ನೀವು ಅಳಬೇಡಿ ನಮ್ಮವ್ರೆ. ನಮ್ಸಿ ನನ್ನ ಕತ್ತು ಕೊಯ್ಬಿಟ್ಟ ಬಡ್ಡಿ ಮಗ. ಅವನೇನಾದ್ರೂ ಸಿಕ್ಕಿದ್ರೆ ಸಿಗ್ತಾನೆ ಕಣ್ಣಣ್ಣು. ಆಗ ಇರೋದು ಅವನ್ಗೆ ಮಾರಿ ಹಬ್ಬ. ದೇವ ಏನೇಳು ದೇವ, ಬದುಕೋದೇ ಬೇಡ ಅಂದ್ಬಿಟ್ಟಿದಾಗಲ್ಲ. ಅಣ್ಣು ನೀನೇ ಇಲ್ಲ ಅಂದ್ರೆ ನಮ್ಗೆ ಯಾರಣ್ಣ ದಿಕ್ಕು? ಲೇ ಅಶೋಕ, ಏನ್ಲ ಇದು? ಏನ್ಲ ಮಾಡ್ತಿದ್ಯಾ? ಎದಳ್ಳ, ನಡಿ ಮನೆಗೆ. ಅಣ್ಣ ಅಣ್ಣ, ನಾನು ಪಾಪೆ ಕಣಣ್ಣ. ನನ್ನಿಂದ ಯಾರಿಗೂ ನೆಮ್ಮದಿಲ್ಲ. ಲೇ ಹಂಗೆಲ್ಲ ಏನಿಲ್ಲಕ್ಕಲ್ಲ, ನೀನು ಏನೇನೋ ಅನ್ಕೋಬೇಡ. ಇಲ್ಲ ಅಣ್ಣ, ಇಲ್ಲ. ನಾನು ಈ ಭೂಮಿ ಮೇಲೆ ಬದುಕೋದಕ್ಕೆ ಯೋಗ್ಯತೆನೇ ಇಲ್ಲ. ವೇಸ್ಟ್ ಬಾಡಿ ಕಣಣ್ಣ, ವೇಸ್ಟ್. ನಾನು ಬರಕಿಲ್ಲ ರಾಮಣ್ಣ, ನಾವು ಬರಕಿಲ್ಲ. ನನ್ನ ಬಿಟ್ಬಿಡು. ಲೇ ಎಲ್ಲಿಗ್ಲ ಹೋಯ್ತೀಯಾ ಈ ಅಣ್ಣನ ಬಿಟ್ಬಿಟ್ಟು? ಹಾಂ, ನಿನ್ನ ಬಿಟ್ಬಿಡಕ್ಕೇನ್ಲ ನಾನು ಅವತ್ತವ ಮಾತು ಕೊಟ್ಟಿದ್ದು? ಲೇ ನೀನು ನನ್ನ ತಮ್ಮಕ್ಕಲ್ಲ. ರಾಮಣ್ಣ, ನನಗೆ ಗೊತ್ತಿರಲಿಲ್ಲ ರಾಮಣ್ಣ, ನನಗೆ ಮೋಸ ಮಾಡ್ಬಿಟ್ಟ. ನಾನೊಂದು ಬಿಡಕ್ಕಿಲ್ಲ. ಲೇ ಆಯ್ತಕ್ಕಲ್ಲ, ಹಿಡಿಯೋಣ ಇವಾಗ ಮನೆಗೆ ನಡಿ. ಆ ಮನೆ ಬರಕ್ಕಿಲ್ಲ ರಾಮಣ್ಣ, ಇಲ್ಲ ರಾಮಣ್ಣ, ನಾನು ಮನೆ ಬರಕ್ಕಿಲ್ಲ. ಅಪ್ಪ ನೀವು ಹೋಗ್ಲ ಅಂತ ಆಚೆ ಹಾಕಿದ್ಮೇಲೆ ನಾನು ಆ ಮನೆ ಬರಕ್ಕಿಲ್ಲ ರಾಮಣ್ಣ. ಲೋಸಕ, ಅಪ್ಪ ಏನು ಪಾಪದ ಬಗ್ಗೆ ನಿಂಗೆ ಗೊತ್ತಲ್ವೇನ್ಲ? ಏನೋ ಪಾಪದಂಗೆ ಅಂದವ್ರು ಅಷ್ಟೇ. ಆಮ್ಯಾಕೆ ಅದನ್ನೇ ನೆನೆಸ್ಕೊಂಡು ಏಟ್ ಬೇಸರ ಮಾಡ್ಕೊಂಡ್ರು ಗೊತ್ತಿಲ್ಲ ನಿಂಗೆ. ಈಗ ನಿಂಗೆ ಬರದೆ ಹೋದ್ರೆ ಇನ್ನ ಸ್ಯಾನೆ ಅಂದ್ಕೋತಾರ ಅಷ್ಟೇ. ಇಲ್ಲ ಕನ್ನಡ, ಮತ್ತೆ ಎಲ್ಲ ನಾವು ಓಡ ಆಚೆಗೆ ಅಂತ ಹೇಳಿದ್ರೆ ನನ್ನಿಂದ ತಡ್ಕೊಳಕ್ಕಾಗಿಲ್ಲ ಕನ್ನಡ. ಲವ್ ಹಂಗೆಲ್ಲ ಏನೂ ಆಗ್ತಿಲ್ಲ. ನಾನಿಮ್ನೆ ಈ ಅಣ್ಣಂಗೋಸ್ಕರನಾರ ಬಾರ್ಲಾ? ನಿನ್ಗೋಸ್ಕರ ನಿನ್ಗೋಸ್ಕರ ಏನು ಬೇಕಾದ್ರೆ ಮಾಡ್ತೀನಿ ರಾಮಣ್ಣ. ಸರಿ, ಈ ಅಣ್ಣಂಗೋಸ್ಕರನೇ ಬಾ. ಸರಿ ರಾಮಣ್ಣ, ನಿನ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ರಾಮಣ್ಣ ನಾನು. ಬಾ ನಾವತ್ತೆ ಅದಕ್ಕೆ ಲೈ ನಿಮ್ಮ ಮನೆ ನಡ್ರಲ್ಲ. ಸರಿ ರಾಮಣ್ಣ. ಹೋಗಲ್ಲ, ರಾಮಣ್ಣ ಹೇಳ್ತವ್ರೆ ಮನೆಗೆ ಹೋಗ್ರಲ್ಲ. ಬರ್ತೀರಿ? ಬಾ ರಾಮಣ್ಣ. ಏಯ್ ಆಟ ಮಾಡ್ಬೇಡ, ಮಾರ್ಲಾ ಮಾರ್ಲಾ ಸುಮ್ಕೆ. ಇಲ್ಲ ರಾಮಣ್ಣ, ಬಿಡೋಣ, ನಾನು ಬರಕ್ಕಿಲ್ಲ. ಮಾರ್ಲಾ ಸಕ, ಬಾ ಸುಮ್ಕೆ. ಇಲ್ಲ ರಾಮಣ್ಣ, ನಾನು ಬರಕ್ಕಿಲ್ಲ ರಾಮಣ್ಣ. ಹಂಗಾಡ್ ಇಲ್ಲ ರಾಮಣ್ಣ, ನನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ. ನಾ ಯಾವ ಕೆಲ್ಸಕ್ಕೂ ಲಾಗಿಲ್ಲ ಕಣಣ್ಣ, ನಾ ಬರಕ್ಕಿಲ್ಲ. ಹಂಗ ಅನ್ಬಾರ್ದಕ್ಕಲ್ಲ ಸಕ. ಯಾರ್ಲ ನಿಂಗ ಅಂತ ಹೇಳ್ದವ್ರು? ಹಾ, ಯಾರ್ಲ ನೀನ್ ಲಾಯಕ್ಕಿಲ್ಲ ಅಂತ ಹೇಳ್ದವ್ರು? ರಾಮಣ್ಣ, ಲೈ ನೀನ್ ಮಾಡ್ಬೇಕಾಗಿರೋ ಕೆಲಸ ಸ್ಯಾನೆ ಐತೆ ನಡಿ. ಇಲ್ಲ ರಾಮಣ್ಣ, ಅಪ್ಪ ಅದಕ್ಕೆ ನನ್ನಿಂದಾಗ ಬೈದ್ರು, ಅದಕ್ಕೆ ಬೈಸ್ಕೊಂಡ್ರು ರಾಮಣ್ಣ. ನಾ ಬರಕ್ಕಿಲ್ಲ ರಾಮಣ್ಣ. ಅಶೋಕ್, ನನಗೆ ಕ್ಷಮಿಸ್ಬಿಡಿ, ಕ್ಷಮಿಸ್ಬಿಡಿ. ಅಶೋಕ್ ಅವರೇ, ನಿಮ್ದೇನೂ ತಪ್ಪಿಲ್ಲ, ಎತ್ತೇಳಿ ಮೇಲೆ. ಇಲ್ಲ ಅದಕ್ಕೆ ತಪ್ಪಲ್ಲ ನಂದೆ.
ನಾ ಶ್ರೀಧರ ನಂಬಿ ತಪ್ಪಾಗ್ಬಿಟ್ಟೆ ನನ್ನಿಂದಾಗಿ ನಿನ್ನ ಕೆಟ್ಟ ಹೆಸರು ಬಂತು. ನೀವು ಹಾಗೆಲ್ಲ ಯೋಚನೆ ಮಾಡಬಾರ್ದು. ಲೇ ಅಶೋಕ, ನೀನು ಈಗೇನು ಯೋಚನೆ ಮಾಡಬೇಡ, ಈಗ ಎದ್ದೇಳು ಊಟ ಮಾಡುವಂತೆ. ಇಲ್ಲ ರಮಣ, ಬೇಡ ರಮಣ, ನಂಗೆ ಊಟ ಬೇಡ. ಲೇ ಹಂಗೆ ಅನ್ಬಾರ್ದಕ್ಕಲ್ಲ, ಎದ್ದೇಳು ಮೇಕೆ. ಮರ ನೀವು ಹೋಗಿ ತಟ್ಟೆ ಅನ್ನ ಹಾಕ ಬನ್ನಿ, ಹೋಗಿ ಎದ್ದೇಳ ಮೇಕೆ. ಚಪ್ಪಲಿ ಬಿಡು. ಅಲ್ಲ ಕಂದ್ಲ, ಇಷ್ಟಕ್ಕೆಲ್ಲ ಹಂಗೆ ಆಡ್ತಾರಲ್ಲ. ಹಾಂ, ಕೂತ್ಕ ಮೆತ್ತಿಗೆ. ಏಯ್ ಅಶೋಕ, ಸುಮ್ಕಿರ್ಲಾ. ಅಯ್ಯ ನಿನ್ನ ನಮ್ಮರ ಊಟ ತಗೊಬನ್ನಿ. ಸುಮ್ಕಿರು ಒಂದೇ, ತಗ ಊಟ ಮಾಡು. ಏಯ್ ನನ್ಬಾರ್ದಕ್ಕಲ್ಲ, ಬಾ ನಾನೇ ಊಟ ಮಾಡಿಸ್ತೀನಿ, ಊಟ ಮಾಡು. ಹಾಂ ಮಾಡು. ರಮಣ, ನನ್ನಿಂದ ನಿಮಗೆಲ್ಲ ಏಟು ಅಂತಂದ್ರೆ. ಏಯ್ ಯಾರ್ಲ ಹಂಗಂತ ಹೇಳ್ದವರು? ಹಾಂ ನೋಡು, ಮೊದಲು ನಿನ್ನ ತಲೆಯಿಂದ ಆ ಏಷ್ಯನ ಕಿತ್ತಾಕು, ಆಯ್ತಾ? ಹಾಂ ಮಾಡು, ಹಾಂ ಮಾಡು. ಏ ಅಶೋಕ, ಅಶೋಕ, ಜೀವನ ಸ್ಯಾನೆ ದೊಡ್ಡದೈತೆಕಲ್ಲ. ನೀನು ಮಾಡೋದಿನ್ನ ಸ್ಯಾನೆ ಐತೆ ನೋಡು. ಕಷ್ಟಗಳು ಬಂದಷ್ಟು ನಾವು ಗಟ್ಟಿ ಆಯ್ತಾ ಹೋಗ್ತಾ ಇರ್ತೀವಿ, ಗೊತ್ತಾಯ್ತಾ? ಟಿಕೆ ಹೆದರ್ಕೊಬಿಟ್ರೆ ಹೆಂಗ್ಲಾ? ಹ್ಞೂ, ಸರಿ, ಈಗ ಮನೆ ಕಳುವೆ ನಡಿ. ಇದೆಲ್ಲೋ ಏಯ್ ಸಮಾಧಾನ ಮಾಡ್ಕಲ್ಲ, ಬಾ. ನಮ್ಮರೆ ಇವನ್ನ ಮಲಗಿಸ್ಬಿಟ್ಟು ಬರ್ತೀನಿ. ಲೈ ಕ್ಷಮಿಸ್ಬಿಡಿ ಅತ್ತೆ. ಇರ್ಲಿ, ಹೋಗಿ ಮಲ್ಕೊಳ್ಳಿ. ಗುಡ್ ನೈಟ್. ಬಾ. ಜಾನಕಿ, ಬೇಜಾರಾಯ್ತೇನಮ್ಮ? ಹೀಗಾಗೋಯ್ತಲ್ಲ ಅನ್ನೋ ಕೋಪದಲ್ಲಿ ಮಾತಿನ ಮೇಲೆ ಹಿಡ್ತಾ ಇಲ್ಲದೆ ಬೈದ್ಬಿಟ್ಟೆ, ಕ್ಷಮಿಸು. ಅಯ್ಯೋ ಮಾವ, ನಿಮ್ದೇನು ತಪ್ಪಿರಲಿಲ್ಲ, ತಪ್ಪೆಲ್ಲ ನಮ್ಮದೇ. ನನಗೆ ನೀವು ಬೈದಿದ್ರಲ್ಲಿ ಏನೂ ಬೇಜಾರಾಗಿಲ್ಲ. ನಿಮ್ಮ ಜಾಗದಲ್ಲಿ ಯಾರೇ ಇದ್ರೂ ಹೀಗೆ ಕೋಪ ಮಾಡ್ಕೋತಾ ಇದ್ರು. ನನಗೆ ಬೇಜಾರಾಗ್ತಿರೋದಂದರೆ ಅಶೋಕ್ ಅವ್ರ ಬಿಸ್ನೆಸ್ ಈಗ ಆಯ್ತಲ್ಲ ಅಂತ.
ಯಾರದ್ದು ತಪ್ಪು ಅಂತ ಹೇಳೋಕ್ಕೆ ಗೊತ್ತಾಗ್ತಾ ಇಲ್ಲ ನನಗೆ. ಅಶೋಕ ಇನ್ನೊಂದು ಸ್ವಲ್ಪ ಎಚ್ಚರಿಕೆ ವಹಿಸ್ಬೋದಿತ್ತೇನೋ. ನಾನು ಸಹ ಇನ್ನೊಂಚೂರು ಕೇರ್ ತಗೋಬೇಕಾಗಿತ್ತು ಮಾವ. ಅಶೋಕ್ ಅವ್ರು ನೋಡ್ಕೋತಾರೆ ಅಂತ ಬಿಟ್ಟೆ, ಅದೇ ತಪ್ಪಾಯಿತು. ಇಲ್ಲ ಅವನ ಕೆಲಸ ಅವನೇ ಮಾಡ್ಕೋಬೇಕು. ಆದರೆ ಅವನಿಗೆ ಸ್ವಂತ ಬುದ್ಧಿ ಇಲ್ಲ. ಯಾರು ಏನು ಹೇಳಿದ್ರು ಸಲೀಸಾಗಿ ನಂಬಿಬಿಡ್ತಾನೆ, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಆದರೆ ನಮ್ಮ ರಾಮ ಹಾಗಲ್ಲ. ಅವನಿಗೆ ಯೋಚನೆ ಮಾಡೋ ಶಕ್ತಿ ಇದೆ, ಆದರೆ ವಿದ್ಯೆ ಇಲ್ಲ. ಅವನೇನಾದರೂ ಒಂಚೂರು ಓದು ಬರಹ ಕಲ್ತಿದ್ರೆ ಖಂಡಿತ ಹೀಗಾಗೋಕೆ ಬಿಡ್ತಿರ್ಲಿಲ್ಲ. ಎಲ್ಲ ಅವನೇ ನೋಡ್ಕೊಂಡ್ಬಿಡ್ತಿದ್ದ. ಶಕ್ತಿವಂತ ರಾಮನನ್ನ ವಿದ್ಯಾವಂತ ರಾಮನನ್ನಾಗಿ ಮಾಡೋದು ನಿನ್ನ ಕೈಲಿದೆ. ನಿನ್ನನ್ನು ಬಿಟ್ಟರೆ ಬೇರೆ ಯಾರ ಕೈಲೂ ಅವನು ತಿದ್ದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಹತ್ರ ಈ ವಿಷಯದ ಬಗ್ಗೆ ಮಾತಾಡೋಕ್ಕೆ ಟೈಮೇ ಸಿಗ್ತಾ ಇಲ್ಲ ಮಾವ. ಖಂಡಿತ ವಿಷಯ ಅವ್ರ ಹತ್ರ ಮಾತಾಡ್ತೀನಿ. ಬರೀ ಮಾತಾಡೋದಲ್ಲ, ಅವನನ್ನು ಕಿವಿ ಹಿಡಿದು ಕುಡಿಸ್ಕೋಬೇಕು. ಅವನು ಹಠ ಮಾಡೇ ಮಾಡ್ತಾನೆ, ಆದರೆ ನೀನು ಬಿಡ್ಕೂಡ್ದು. ನೀನು ಅಂತ ನಿಂತ್ಕೊಂಡ್ಬಿಡ್ಬೇಕು. ಆದಷ್ಟು ಬೇಗ ಅವನಿಗೆ ವಿದ್ಯೆ ಕಲಿಸೋಕೆ ಪ್ರಾರಂಭ ಮಾಡು. ಸರಿ ಮಾವ. ಈಗ ಆಗಿದ್ದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ, ಹೋಗಿ ಮಲ್ಕೋ. ಸರಿ ಮಾವ. ನಮ್ಮರೇ, ಮತ್ತೆ ಅಪ್ಪಯ್ಯ ಮಾತಾಡಿದ್ನ ನೋಡಿದ್ರೆ ಅವ್ರ ಕೋಪ ಕಮ್ಮಿ ಆಗಿರಂಗೈತೆ. ಹೌದಾ? ಬೇಜಾರು ಮಾಡ್ಕೋಬೇಡ ಅಂತಲೂ ಹೇಳಿ ಹೋದರು. ಮತ್ತಿನೇನಂದ್ರು? ಏನೋ ರಾಮ ಅಂತಿದ್ದಂಗಿತ್ತು. ನನ್ನ ಬಗ್ಗೆ ಏನಾರು ಬೋದ್ರಾ? ಇಲ್ಲಪ್ಪ, ನಿಮ್ಮ ಬಗ್ಗೆ ಏನು ಬೈಲಿಲ್ಲ. ಮತ್ತೆ ಇನ್ನೇನಂದ್ರು? ಹೇಳ್ತೀನಿ. ಈಗ ನಾನು ಹೋಗಿ ರೆಸ್ಟ್ ಮಾಡ್ತೀನಿ, ನಂಗೆ ತುಂಬ ನಿದ್ದೆ ಬರ್ತಾ ಇದೆ. ನಿಂದು ಊಟ? ಇಲ್ಲ, ನನಗೆ ಬೇಡ. ಸರಿ, ನೀವು ಒಳಗಿರಿ, ಒಂದು 2 ನಿಮಿಷ ಬಂದೆ. ಸರಿ. ಇನ್ನೊಂದು ದಿವ್ಸದ ಬರೆದ್ರೆ ಈ ವರ್ಷದ ಮುಗಿತೈತಲ್ವಾ? ಹ್ಞೂ ರಾಮೋರೆ. ಇದ್ಯಾಕೆ ಊಟ? ಇನ್ಯಾರಿಗೆ? ನಿಮಗೆ? ಅಯ್ಯೋ ನಂಗೆ ಬೇಡಪ್ಪ, ನಂಗೆ ಹಸಿವಿಲ್ಲ. ಏನು? ಸರಿಯಾಗಿ ಹೇಳಿದ್ರಿ, ಹಸುವಿಲ್ವಂತೆ. ಬನ್ನಿ ಈ ಕಡೆ ಕೇಳ್ತೀನಿ. ಏನಕ್ಕೆ? ಬನ್ನಿ ಈ ಕಡೆಗೆ, ಬನ್ನಿ ಬನ್ನಿ ಬನ್ನಿ. ಇಲ್ಲಿ ನಿಂತ್ಕೊಳ್ಳಿ. ಇವಾಗ ನಿಮ್ಮ ಕೈನ ಹೊಟ್ಟೆ ಮ್ಯಾಗ ಮಡಿಕೊಳ್ಳಿ. ರಾಮೋರೆ ಮಡ್ಗಿ ಹೇಳ್ತೀನಿ. ಇವಾಗ ಅದ್ಮಿ. ನೋಡಿ ನೋಡಿ, ಏಟೊಂದು ಜಾಗ ಖಾಲಿ ಐತೆ, ಹಸುವಿಲ್ಲ ಅಂತ ಸುಳ್ಳು ಹೇಳ್ತೀರಾ? ಆರಾಮಾಗಿ ಊಟ ಮಾಡಿ. ನೀವು ತಿನ್ನಿಸ್ತೀರಾ ಅಂತಂದರೆ ತಿಂತೀನಿ. ಸರಿ, ಆಯಿತು ಆಯಿತು, ತಿನ್ಕೊಳ್ಳಿ. ಮಾಡಿ ಮಾಡಿ. ಡೈರಿನಾಗೆ ಈ ವರ್ಷ ಏನೆಲ್ಲ ನಡೀತೋ ಅದೆಲ್ಲ ಬರ್ದಿದ್ದೀರಾ? ಏನು ಬರ್ದಿದ್ದೀರಾ? ಓ, ಅದೆಲ್ಲ ಕೇಳಬಾರ್ದು ಅಲ್ಲೋರ? ಇಲ್ಲಪ್ಪ, ಹಾಗೇನೂ ಇಲ್ಲ. ನೀವು ಕೇಳೋದ್ರಲ್ಲಿ ತಪ್ಪೇನಿಲ್ಲ. ಅಪ್ಪ
ಅಪ್ಪಂಗೆ ಟ್ರಾನ್ಸ್ಫರ್ ಆಗತ್ತೆ ಅಂತ ಮನೇಲಿ ಬಂದು ಹೇಳ್ತಾ ಇದ್ರು. ನಾನು ಅಮ್ಮ ಹಳೆ ಮನೆ ಖಾಲಿ ಮಾಡೋಕ್ಕೆ ಎಲ್ಲ ತಯಾರಿ ಮಾಡ್ಕೊಂಡ್ವಿ. ಆಮೇಲೆ ಈ ಊರಿಗೆ ಬಂದ್ವಿ. ನಾನು ಮನ್ಸಾರೆ ಕಣ್ಮುಚ್ಚಿದ್ರೆ ನಂಗೆ ಅವರೇ ಕಾಣ್ತಾರೆ, ಅವರೇ ನನ್ನ ಜೋಡಿ ಅಕ್ಕಿ. ನನ್ನ ಜೀವನದಲ್ಲಿ ತುಂಬ ಮುಖ್ಯವಾದ ವರ್ಷ ಅಂದರೆ ಈ ವರ್ಷನೇ ಅನಿಸುತ್ತೆ. ನನ್ನ ಜೀವನದಾಗ ಅಷ್ಟೇ. ಡೈರಿ ಬರೆಯೋದ್ರಲ್ಲಿ ಸ್ಯಾನೆ ಉಪಯೋಗ ಐತೆ ಅಲ್ವರ. ಹಳೇದನ್ನೆಲ್ಲ ಮತ್ತೆ ಮತ್ತೆ ನೆನಪಿಸ್ಕೋಬೋದು. ಹೌದು ರಾಮೋರೆ, ನಿಮಗೂ ಡೈರಿ ಬರಿಬೇಕು ಅಂತ ಆಸೆನಾ? ಹಾಂ, ಹಂಗೇನಿಲ್ಲ. ರಾಮೋರೆ, ಒಂದು ಕೇಳ್ತೀನಿ, ಮಾಡ್ತೀರಾ? ಏನು? ನೀವು ತುಂಬ ಬುದ್ಧಿವಂತರು. ಓದು ಬರಹ ಕಲಿತ್ರೆ ಇನ್ನೂ ಚೆನ್ನಾಗಿರುತ್ತೆ. ನಮ್ಮರೆ ನಂಗೆ ಯಾಕೋ ಲೈಟಾಗಿ ನಿದ್ದೆ ಬರಂಗಾಯ್ತೈತೆ. ರಾಮು ಅವರೇ, ನಾಟಕ ಬೇಡ. ನೀವು ಕಲಿತ್ರೆ ಡೈರಿ ಬರಿಬೋದು, ಲೆಕ್ಕ ಮಾಡ್ಬೋದು, ಪೇಪರ್ ಓದ್ಬೋದು, ಇನ್ನೂ ಎಷ್ಟೋ ವಿಚಾರಗಳು ತಿಳ್ಕೊಬೋದು. ನಮ್ಮರೆ ಅನ್ನ ಉಣ್ಣೋ ಟೈಮ್ನಾಗೆ ಏನೇನೋ ಮಾತಾಡ್ಬಾರ್ದು. ಸುಮ್ಕೆ ಅನ್ನ ಊಟ ಮಾಡಿ. ಅಲ್ಲ, ಊಟ ಮಾಡಿ ಹೇಳ್ತೀನಿ. ಮಾಡಿ. ಹಾಂ, ಅದೇ ಕೇಳೋಕ್ಕಿಲ್ಲ ನೀವು. ಮಾಡಿ. ಹಾಂ. ಶಾರದಕ್ಕ, ಹಾಂ ಸಾಹೇಬ್ರೆ. ತಿಂಡಿ ಬಡಿಸಿ. ಇಲ್ಲಿ ಯಾರು ಕಾಣಕ್ಕೆ ಇಲ್ಲ, ಎಲ್ಲರದ್ದು ಆಯ್ತಾ? ಇನ್ನೂ ಇಲ್ಲ ಸಾಹೇಬ್ರೆ. ರಾಮ ಬಾರ್ಲಾ. ಜನಕ್ಕೆ ಓದೋದು ಬರೆಯೋದೆಲ್ಲ ಹೇಳ್ದೆ ಅವನಿಗೆ. ಹೇಳ್ಬೇಕು ತಾನೆ, ಆದಷ್ಟು ಬೇಕು. ಅಪ್ಪಯ್ಯ, ಏನಪ್ಪಯ್ಯ? ಏನಿಲ್ಲ, ಅಲ್ಲ ಏನೋ ಹೇಳ್ತಿದ್ರಲ್ಲ. ಏನಿಲ್ಲ, ಇನ್ನೊಂದ್ಸಲ ಪುಳಿಯೋಗರೆ ಬಡಿಸಮ್ಮ ಅಂತ ಹೇಳ್ತಿದ್ದೆ ಅಟ್ಟೆ. ಅಶೋಕ ಅಲ್ಲ, ನಮ್ಮ ಮನೆಯಿಂದ ಆಚೆ ಓಲ ಅಂತ ನೀವೇ ಹೇಳಿದ್ರಲ್ಲ ಸಾಹೇಬ್ರೆ. ಅರೆ ಅವನಿನ್ನ ಮನೆಗೆ ಬರ್ನೇ ಇಲ್ವಾ? ಇಲ್ಲ ಅಪ್ಪಯ್ಯ, ನೆನ್ನೆ ರಾತ್ರಿ ನಾನು ಮನೆ ಕರ್ಕೊಬಂದೆ. ಸರ್ದವ, ಅವನಿನ್ನೂ ಎದ್ದಿಲ್ವಾ? ಅವನು ತಿಂಡಿ ಏನು ಬೇಡ ಅಂತ ಹೇಳಿ ಶಾನೆ ಬೇಸರ ಮಾಡಿಕೊಂಡು ಬೆಳಗ್ಗೆನೆ ಹೊಂಟೋದ. ಅಯ್ಯಯ್ಯೋ, ನಾನೇ ಒಂತಾವ ಮಾತಾಡೋಣ ಅಂತ ಅನ್ಕೊಂಡಿದ್ದೆ. ಅಟ್ಟು ಬೇರೆ ಮತ್ತೆ ಕೋಪ ಮಾಡ್ಕೊಂಡು ಹೊಂಟೋಗ್ಬಿಟ್ಟವನೇ. ಅಪ್ಪಯ್ಯ, ನೀವು ಬೇಸರ ಮಾಡ್ಕೋಬೇಡಿ. ಹಿಂಗೆ ಇದ್ರೆ ಒಬ್ರಲ್ಲೊಬ್ರು ಮಕ ಗಂಟ ಕಂಡಿರ್ಬೇಕಾಯ್ತದೆ. ಮತ್ತಿನ್ ಏನು ಮಾಡು ಅಂತೀಯಾ? ನಾನು ಅವನಿಗೋಗಿ ಕೈ ಮುಗಿದು ಕರ್ಕೊಂಬರ್ಬೇಕಾ? ಅಪ್ಪಯ್ಯ, ಕೋಪ ಬೀಳ್ಬೇಡಿ. ಬೇಸರದಾಗಿದ್ದಾಗ ಮನೆಯವರೆಲ್ಲರೂ ಒಟ್ಟಿಗೆ ಸೇರಿದ್ರೆ ಸಂದಾಗಿರ್ತೈತೆ ಅಂತ ನೀವೇ ಹೇಳಿಲ್ವೇ? ಅದಕ್ಕೆ ಏನೀಗ?
ಹಾಂ ಎಲ್ಲ ಸೇರಿ ಹೊಸ ವರ್ಷ ಆಚರಣೆ ಮಾಡಮ್ಮ. ರಾಮ, ಇದು ಯಾವ ಹೊಸ ವರ್ಷನಲ್ಲ, ನಮ್ಗೆ ಉಗಾದಿ ಐತೆ. ಅಪ್ಪಯ್ಯ ನೀವು ಹಿಂಗೆ ಹೇಳ್ತೀರ ಅಂತ ನಂಗೆ ಸಂದಾಗ ಗೊತ್ತು. ಅಲ್ಲಪ್ಪಯ್ಯ, ಎಲ್ಲರೂ ಒಟ್ಟಿಗೆ ಸೇರಿ ಸಂತೋಷವಾಗಿರೋಕ್ಕೆ ಯಾವ ಹೊಸ ವರ್ಷ ಆದ್ರೇನಂತೆ ಅಲ್ವಾ ನಮ್ಮರೆ? ಹೌದು ಮಾವ, ಎಲ್ಲರೂ ಒಟ್ಟಿಗೆ ಇರೋಕ್ಕೆ ಯಾವ ಹಬ್ಬ ಅದೇನಂತೆ?